ನೋಡಿ, ಅಗೋಚರ ಅಂದ್ರೆ ಅವನು ಹೇಗಿದ್ದಾನೆ, ಅವ್ನ ನೇಚರ್ ಹೇಗಿದೆ ನಮ್ಗೆ ಗೊತ್ತಾಗಲ್ಲ. ಆದ್ರೆ ಅವ್ನು ಇದ್ದಾನೆ ಇಲ್ಲ ಅಂತ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಅದಕ್ಕೆ ಒಂದು ಕನ್ನಡದಲ್ಲಿ ಒಂದು ಪದ ಇದೆ, ಒಂದು ಮಾತಿದೆ, ವಾಕ್ಯ ಇದೆ, ಜಗತ್ತನ್ನು ಕಂಡು ಜಗನ್ನಾಥನನ್ನು ತಿಳ್ಕೊಳ್ಬೇಕು ಅಂತ. ತಿಳಿತಲ್ವಾ? ಈ ಒಂದು ಸಂಪೂರ್ಣ ಈಗ ಒಂದು ಪಾಡ್ಕಾಸ್ಟ್ ಆಗ್ತಾ ಇದೆ, ಇದೆಲ್ಲ ತನ್ನಿಂದ ತಾನೇ ನಡೀತಾ ಇಲ್ಲ. ಇದಕ್ಕೆ ಹಿಂದೊಬ್ರು ಅಲ್ಲಿ ಕುತ್ಕೊಂಡ್ಬಿಟ್ಟು ಎಲ್ಲ ಕಂಟ್ರೋಲ್ ಮಾಡ್ತಾ ಇದಾರೆ. ಕರೆಕ್ಟ್ ಆಗಿ ಕ್ಯಾಮ್ರಾ ಆಂಗಲ್, ಲೈಟ್ ಎಲ್ಲಿರ್ಬೇಕು, ಯಾವ ಹೈಟಿಗೆ ಇರಬೇಕು, ಲೈಟ್ ಎಲ್ಲಿ ಬರ್ತಾ ಇದೆ, ಅಲ್ಲಿ ಆಂಗಲ್ ಎಲ್ಲ ಕವರ್ ಆಗಿದೆ, ಇದ್ರ ಸಂಚಲನೆ ಮಾಡ್ತಾ ಇದಾರೆ. ಈ ಜಗತ್ತನ್ನ ನೋಡ್ಬಿಟ್ರೆ, ಅದ್ರ ಒಂದು ಸಂಚಲನೆ ನೋಡ್ಬಿಟ್ರೆ, ಯಾವ ರೀತಿ ಸೂರ್ಯ ಸಮಯಕ್ಕೆ ಬರ್ತಾನೆ, ಸೂರ್ಯಾಸ್ತ ಆಗುತ್ತೆ, ಋತುಗಳ ಒಂದು ಪರಿವರ್ತನೆ, ಯಾವ ರೀತಿ ಸೂರ್ಯನ ಸುತ್ತ ಇವೆಲ್ಲ ಗ್ರಹಗಳು ತಿರುಗ್ತಾ ಇವೆಯೋ, ಅದರಲ್ಲಿ ಪೃಥ್ವಿಯ ಏನು ಡಿಸ್ಟೆನ್ಸ್ ಇದನ್ನ ಸೂರ್ಯನಿಂದ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿದೆ. ಸ್ವಲ್ಪ ಮುಂದೆ ಇದ್ರೆ ಸುಟ್ಟು ಹೋಗ್ಬಿಡ್ತಾ ಇತ್ತು, ಸ್ವಲ್ಪ ಹಿಂದಿದ್ರೆ ಮಂಜುಗಡ್ಡೆ ಇದಾಗ್ಬಿಡ್ತಾ ಇತ್ತು, ಮಂಜುಗಡ್ಡೆಗೆ ಪರಿವರ್ತನೆ ಆಗ್ತಾ ಇತ್ತು. ಅಂದ್ರೆ ನಾವು ಇರ್ತಾ ಇರ್ಲಿಲ್ಲ ಅಲ್ಲಿ. ಎಲ್ಲ ಅರ್ಥ ಅಂದ್ರೆ ಪ್ರಿಸೈಸ್ ಆಗಿ, ಸಟೀಕವಾಗಿ ಯಾರು ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಈ ರೀತಿ ನಿರ್ಮಾಣ ಮಾಡಿದ್ದಾರೆ, ಸೃಷ್ಟಿ ಮಾಡಿದ್ದಾರೆ ಅಂತ ನಾವು ಹೇಳ್ಬಹುದು. ಓಕೆ, ಅಂದ್ರೆ ಸೃಷ್ಟಿ ನೋಡುವುದ್ರ ಮುಖಾಂತರ ಸೃಷ್ಟಿಕರ್ತನಿದ್ದಾನೆ, ಜಗತ್ತನ್ನು ನೋಡಿ ಜಗನ್ನಾಥನನ್ನು ನಾವು ಅರಿಯಬಹುದು. ಅವನು ಹೇಗಿದ್ದಾನೆ ಅನ್ನೋದು ಅವಶ್ಯಕತೆ ನಮ್ಗೆ ಇಲ್ಲ. ಅವ್ನು ಹೇಗೆ ಕಾಣಿಸ್ತಾನೆ, ಅವ್ನಿಗೆ ಇದೆಲ್ಲವೂ ಕೂಡ ನಾವ್ ಎದಕ್ಕೆ ಕೇಳ್ತೀವಿ ಅಂದ್ರೆ, ನಾವು ಯಾವ ರೀತಿ ಕಾಣಿಸ್ತೀವಲ್ವಾ, ಅವ್ನು ಹೇಗೆ ಕಾಣಿಸ್ಬೋದು ನಾವು ಯೋಚಿಸ್ತೀವಲ್ಲ ಒಂದ್ಸರ್ತಿ. ನಾವು ಟ್ರೈ ಮಾಡ್ಬೋದು, ಆದ್ರೆ ಊಹೆ ಮಾಡಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಒಂದು ಸುಮ್ಮನೆ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ. ಬಂಗಾರ ಇರ್ತದೆ, ಬೆಳ್ಳಿ, ಅವೆಲ್ಲ ಮೆಜರ್ ಮಾಡಕ್ಕೆ ತೂಕದೊಂದು ಕಟ್ ಇದು ಇರುತ್ತೆ, ಅದು ತುಂಬಾ ಚಿಕ್ಕದಿರುತ್ತೆ, ತುಂಬಾ ದೊಡ್ಡದಿರಲ್ಲ. ಅವ್ನು ಇದ್ರ ಮೇಲೆ ನೀವು ಒಂದು ದೊಡ್ಡ ಗೋಣಿ ಚೀಲ ತಂದ್ಬಿಟ್ಟು 100 kg ಅಕ್ಕಿ ಇಟ್ಬಿಟ್ಟು ಮೇಲೆ ಇಟ್ಬಿಟ್ಟು ನಾನು ಅದ್ರ ವೇಟ್ ಮೆಜರ್ ಮಾಡ್ತೀನಿ ಅಂದ್ರೆ ಆಗುತ್ತಾ, ತೂಕ ನೋಡ್ತೀನಿ ಅಂದ್ರೆ ಆಗ್ತಾ ಇಲ್ಲ, ಕುಸಿದೋಗ್ಬಿಡುತ್ತೆ. ಯಾಕಂದ್ರೆ ಅದು ನೋಡೋದು ಒಂದು ಗ್ರಾಮ್ ನಲ್ಲಿ, ಹೌದಾ? ನೀವು ಅದ್ರಲ್ಲಿ 100 kg ಟನ್ಗಳ ಲೆಕ್ಕ ಏನಾದ್ರು ಇಟ್ಟರೆ ಕುಸಿದೋಗುತ್ತೆ. ನಮ್ಮ ಮಸ್ತಿಷ್ಕ ಕೂಡ ಹಾಗೆ. ದೇವರು ಇದರಲ್ಲಿ ತುಂಬಾ ಕೆಪಬಿಲಿಟಿನ ಇಟ್ಟಿದ್ದಾನೆ, ತುಂಬಾ ಕ್ಷಮತೆ ಇಟ್ಟಾನೆ, ಬೇರೆ ಎದ್ರಲ್ಲೂ ಇಲ್ಲ. ಆದ್ರೆ ಅವನನ್ನ ತಿಳ್ಕೊಳ್ಳೋ ಕ್ಷಮತೆ ನಮ್ಮಲ್ಲಿ ಇಲ್ಲ. ಯಾಕಂದ್ರೆ ನಮ್ದು ಏನಿದೆ ಅಲ್ವಾ, ನಾನು ಮುಂಚೆ ಇದ್ದಾಗೆ ಸ್ಪೇಸ್ ಅಂಡ್ ಟೈಮ್, ಫೈನೈಟ್ ಯೂನಿವರ್ಸ್ ನಲ್ಲಿ ಏನೇನಿದೆ ಅದೆಲ್ಲ ನಾವು ಅಬ್ಸರ್ವ್ ಮಾಡಬಹುದು, ಅದನ್ನ ಅನಲೈಸ್ ಮಾಡ್ಕೊಳ್ಬಹುದು, ತಿಳ್ಕೊಳ್ಬಹುದು. ಆದ್ರೆ ಇದಕ್ಕೆ ನಾವು ಮಿಗಿಲಾಗಿದ್ದೇನಿದೆ ಅಲ್ವಾ, ಅದು ಇದರಲ್ಲಿ ಬರೋದಿಲ್ಲ, ವರ್ಕೌಟ್ ಆಗಲ್ಲ ಇಲ್ಲಿ. ಅದ್ರ ಸರ್ಕಲ್ ಅಲ್ಲೇ ಬರಲ್ಲ, ಬೌಂಡ್ರಿಯಲ್ಲೇ ಬರಲ್ಲ. ಸೊ ಅದಕ್ಕೆ ಹೇಳ್ತಾರೆ ಅವ್ನು ಅತೀತ, ಕಾಲಾತೀತ, ಅನಂತ. ಅಂದ್ರೆ ಎಕ್ಸ್ಪ್ಲೇನ್ ಮಾಡಕ್ ನಮ್ಗೆ ಹೇಳ್ತಾರೆ, ರೂಪ, ಬಣ್ಣ, ಆಕಾರ ಇವೆಲ್ಲ ನಾವು ನೋಡೋ ವಸ್ತುಗಳಿವೆ, ಅವನಿಗೆ ರೂಪ, ಬಣ್ಣ, ಆಕಾರ ಇಲ್ಲ ಅಂತ ಹೇಳ್ತಾರೆ ತಿಳ್ಕೊಳಕ್ಕೆ. ಓಕೆ, ದೇವರಿದ್ದಾನೆ ಅಷ್ಟೇ. ದೇವರಿದ್ದಾನೆ, ಹೇಗಿದ್ದಾನೆ, ಅವ್ನು ನಮ್ ಸೃಷ್ಟಿ ಮಾಡಿದ್ದಾನೆ ಅಂದ್ರೆ ಅವ್ನು ಇದ್ರ ಅರ್ಥ ಏನು, ನಾವು ಆರಾಮಾಗಿ ಲಾಜಿಕಲಿ ನಾವು ತಿಳ್ಕೊಳ್ಬಹುದು, ಇನ್ನು ತರ್ಕಸಮ್ಮತವಾಗಿ ಬದ್ಧವಾಗಿ ತಿಳ್ಕೊಳ್ಬಹುದು. ಏನಂದ್ರೆ ಈಗ ಇಷ್ಟೆಲ್ಲ ದೊಡ್ಡ ಬ್ರಹ್ಮಾಂಡ ಸೃಷ್ಟಿ ಮಾಡಿದ್ದಾನೆ. ಬ್ರಹ್ಮಾಂಡ ಆಗಿದೆ, ಅಗಾಧವಾಗಿದೆ, ಜಟಿಲ, ಕಾಂಪ್ಲೆಕ್ಸ್, ಸಂಕೀರ್ಣವಾಗಿದೆ. ಸ್ಪೆಸಿಫಿಕ್ ಆಗಿ ಎಲ್ಲ ಆರ್ಡರ್ ನಲ್ಲಿ ನಡೀತಾ ಇದೆ. ಸೂರ್ಯಾಸ್ತ, ಸೂರ್ಯಗ್ರಹಣ ಎಲ್ಲ ಟೈಮ್ ನಡೀತಾ ಇದೆ. ಕರೆಕ್ಟ್ ಅಲ್ಲ, ಋತುಗಳ ಸಂಚಲನ ಎಲ್ಲ ನಡೀತಾ ಇದೆ. ಇದರ ಅರ್ಥ ಏನಂದ್ರೆ ಇದನ್ನು ಕ್ರಿಯೇಟ್ ಮಾಡಿದವನು ಸೂಪರ್ ಆಗಿ ಕ್ರಿಯೇಟ್ ಮಾಡಿದಾನೆ. ತಿಳಿತಾ ಅಲ್ವಾ? ಓಕೆ, ತುಂಬಾ ಅವ್ನು ಯಾಕಂದ್ರೆ ಇದ್ರ ಹಿಂದೆಲ್ಲ ಮ್ಯಾಥಮೆಟಿಕ್ಸ್ ಇದೆ, ಗಣಿತ ಇದೆ. ಅದೆಲ್ಲ ಗಣಿತ ಎಲ್ಲ ನೋಡಿ, ಇದೆಲ್ಲ ಕರೆಕ್ಟ್ ಸ್ಟಾರ್ಟ್ ಇಲ್ಲಿ ಇರಬೇಕು, ಬ್ಯಾಲೆನ್ಸ್ ಆಗುತ್ತೆ. ಅದೊಂದು ಲಾ ಇದೆ, ಅದು ಮ್ಯಾಥಮೆಟಿಕಲಿ ಅಲ್ಲೇ ಇರಬೇಕು. ಈ ಕಡೆ ಆ ಕಡೆ ಆದ್ರೆ ಕೆಳ ಬಿದ್ದೋಗುತ್ತೆ. ಈಗ ಭೂಮಿ ಒಂದು ಜಾಗ ಇದೆ ಅಂದ್ರೆ ಆ ಜಾಗಕ್ಕೆ ಇರಬೇಕು, ಮುಂದೆ ಆದ್ರೆ ಅದು ಧ್ವಂಸ ಆಗುತ್ತೆ. ಇದರ ಅರ್ಥ ಏನಂದ್ರೆ ಇದನ್ನ ಮಾಡಿದವನು ಅವನ ಮ್ಯಾಥಮೆಟಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ತುಂಬಾ ಹೈ ಆಗಿದೆ. ಅದರ ಅರ್ಥ ಏನಂದ್ರೆ ಅವನ ಕ್ರಿಯೇಟಿವ್ ಕೆಪಾಸಿಟಿ ಏನಿದೆ, ಕ್ಷಮತೆ, ಇದು ತುಂಬಾ ಹೈ ಆಗಿದೆ. ಇದು ನಾವು ಲಾಜಿಕಲಿ ನೋಡೋ ಅವಶ್ಯಕತೆ ಇಲ್ಲ. ಅಲ್ವಾ? ಇದನ್ನ ಯಾರು ಡಿಸೈನ್ ಮಾಡಿದ್ದಾರೆ, ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ ಅಂದ್ರೆ ಮಾಡೋದನ್ನು ಡಿಸೈನ್ ತುಂಬಾ ಚೆನ್ನಾಗಿದೆ. ಅವ್ನು ನಾನು ಭೇಟಿ ಆಗಿಲ್ಲ, ಯಾವ ಕಂಪ್ನಿ ಇದೆ ಹೆಸರು ನೋಡ್ತಾ ಇದ್ದೀನಿ ಅಷ್ಟೇ, ನಾನು ಎಲ್ಲಿದೆ ಅಂತ ಗೊತ್ತಿಲ್ಲ. ನೋಡ್ಬಿಟ್ಟು ಹೇಳ್ಬೋದು ಏನೋ ಮಾಡಿದಾನೆ ಅಂತ. ಅದೇ ರೀತಿ ಪ್ರಪಂಚನ ನೋಡ್ಬಿಟ್ಟು ನಾವು ಹೇಳ್ಬೋದು ಇದ್ರದ್ದು ಡಿಸೈನರ್ ಇದ್ದಾನೆ, ಅವನು ಮಾಡಿದಾನೆ. ಅವ್ನ್ ಮ್ಯಾಥ್ಸ್, ಅವ್ನ್ ಫಿಸಿಕ್ಸ್, ಅವ್ನ್ ಬಯಾಲಜಿ, ಅವ್ನಿಗೆ ಇರೋದು ಅಂಡರ್ಸ್ಟ್ಯಾಂಡಿಂಗ್ ಅದು ತುಂಬಾ ಮಿಗಿಲಾದದ್ದು, ಅದು ಸೂಪರ್ ಆಗಿದೆ ಅಂತ ಅಷ್ಟು ನಾವು ಲಾಜಿಕಲಿ ಹೇಳ್ಬೋದಲ್ವಾ? ಇವೆಲ್ಲವಕ್ಕಿಂತ ಅವ್ನು ಮಿಗಿಲಾದವನು ಇದ್ದಾನೆ ಅಂದ್ರೆ ಇವೆಲ್ಲವೂ ಏನಿದೆ ಅಲ್ವಾ, ರೂಪ, ಬಣ್ಣ, ಆಕಾರ ಅವನಿಗಿಲ್ಲ. ನಮಗೆ ಇರೋ ಕಾಮಕ್ ರೂಪ, ಮೊದಲೊಬ್ಬ ಮತ್ಸರ ಅವನಿಗಿಲ್ಲ. ಎಲ್ಲಕ್ಕಿಂತ ಅವ್ನು ಮಿಗಿಲಾಗಿದ್ದಾನೆ. ಅದೇ ರೀತಿಯಲ್ಲಿ ನಾವು ಪ್ರಾರ್ಥಿಸಬೇಕು, ಪೂಜಿಸಬೇಕು, ಅಷ್ಟೇ ಆಗಿದೆ, ಸಿಂಪಲ್ ಆಗಿದೆ. ನಾವು ಅದನ್ನ ಕಾಂಪ್ಲಿಕೇಟ್ ಮಾಡ್ಕೊಂಡಿದೀವಿ ಅಷ್ಟೇ. ಓಕೆ, ಅಂದ್ರೆ ಯಾವುದೇ ರೂಪ ಏನು ಬೇಕಾಗಿಲ್ಲ, ಅವನಿಗಿಲ್ಲ ಮೊದಲು. ಹೌದು, ಇಲ್ಲ ಅಂದ್ರೆ ನಮ್ಗೆ ಕಥೆನೂ ಇಲ್ಲ. ಕರೆಕ್ಟ್. ಹೌದಪ್ಪ, ನಾವು ದೇವರ ಧ್ಯಾನ ಹಾಗೆ ಮಾಡಕ್ ಬರಲ್ಲ ಅಂತ ಇದ್ರೆ ನಾವೇನು ಹೇಳ್ಬೋದು, ಹಾಗೆ ಧ್ಯಾನ ಮಾಡಬಹುದು. ಎಲ್ಲಿ ಕುತ್ಕೊಂಡ್ಬಿಟ್ಟು ಒಂದು ಧ್ಯಾನ ಮಾಡಬಹುದು. ನೀವು ದೇವ್ರು ಅಂದ್ರೆ ದೇವ್ರನ್ರಿ, ಗಾಡ್ ಅಂದ್ರೆ ಈಶ್ವರ ಅಂದ್ರೆ ಎಲ್ಲ ಅಂದ್ರೆ ಎಲ್ಲ ಅವನೇ ಅಲ್ವಾ ಎಲ್ಲ. ಈ ಸಂಪೂರ್ಣ ಸೃಷ್ಟಿ ಮಾಡೋದ್ರ ಬಗ್ಗೆ ನಾವು ಧ್ಯಾನ ಮಾಡಕ್ಕೆ 2 ವಿಧಾನಗಳಿವೆ. ಕಣ್ಣನ್ನು ಮುಚ್ಚಿ ನೀವು ಅವನನ್ನ ಸ್ಮರಣೆ ಮಾಡಬಹುದು. ಈ ಸಂಪೂರ್ಣ ಸೃಷ್ಟಿ, ಗಿಡ, ಮರ, ಆಕಾಶ, ಬೆಟ್ಟ, ಗುಡ್ಡಗಳನ್ನ ನೋಡ್ಬಿಟ್ಟು ಇಷ್ಟು ಅಗಾಧವಾಗಿ ಸೃಷ್ಟಿ ಮಾಡಿದಾನೆ ಅಂತ ಕೂಡ ಮಾಡ್ಬೋದು. ಅದು ಧ್ಯಾನನೇ. ಕಣ್ಣು ತೆಗೆದು ಮಾಡುವ ಧ್ಯಾನ ಅದು, ಕಣ್ಣು ಮುಚ್ಚಿ ಮಾಡುವ ಧ್ಯಾನ ಇದು.